ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಆಪರೇಷನ್ ಹಸ್ತ ಅನ್ನುವ ಶಬ್ದ ಕೇಳಿಬಂದಿದೆ. ಯಾಕೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ ಅಂತಂದ್ರೆ ನಾಯಕರೊಬ್ಬರು ಕೊಟ್ಟಂತ ಹೇಳಿಕೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಶುರುವಾಯ್ತಾ ಆಪರೇಷನ್ ಹಸ್ತ. ಕೈ ಹಿಡಿತಾರ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು. ಕಾಂಗ್ರೆಸ್ನಲ್ಲಿರುವ ಆಪರೇಷನ್ ಎಕ್ಸ್ಪರ್ಟ್ ಯಾರು? ಹಾಗಾದ್ರೆ ಕಾಂಗ್ರೆಸ್ ನಾಯಕರೊಬ್ಬರೇ ಕೊಟ್ಟಿರುವಂತ ಸ್ಫೋಟಕ ಹೇಳಿಕೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ನೋಡಿ, ಡಿ.ಕೆ. ಶಿವಕುಮಾರ್ ಅವರೇ ಅಂತೆ ಆಪರೇಷನ್ ಎಕ್ಸ್ಪರ್ಟ್. ಅವರು ಆಪರೇಷನ್ ಮಾಡೋದ್ರಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಎಕ್ಸ್ಪರ್ಟ್ ಅಂತ ಕಾಂಗ್ರೆಸ್ನ ನಾಯಕರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 15ರಿಂದ 20 ಶಾಸಕರನ್ನ ಪಕ್ಷಕ್ಕೆ ಕರೆದುಕೊಂಡು ಬರ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ರಾಯರೆಡ್ಡಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಬಿಜೆಪಿಯ ಕೆಲ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಕೊಳ್ತಾರೆ, ಬರ್ತಾರೆ ಅಂತ. ಎಲ್ಲರೂ ಹಣಕ್ಕಾಗಿ ಮಾರಾಟ ಆಗೋದಿಲ್ಲ, ಅಭಿವೃದ್ಧಿ ನೋಡಿ ಬರ್ತಾರೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇಳಿ. ರಾಜಕೀಯವಾಗಿ ನಾನು ಮಾತಾಡೋದಿಲ್ಲ, ನನ್ನ ಹತ್ರ ಯಾರೂ ಮಾತಾಡಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಬಿಜೆಪಿನಲ್ಲಿ ಅಸಮಾಧಾನ ಇದೆ, ಎಲ್ಲ ಗೊತ್ತೇ ಇದೆ. ಹಲವಾರು ಶಾಸಕರು, ನಾನು ಐ ಡೋಂಟ್ ವಾಂಟ್ ಟು ನೇಮ್, ಯಾಕಂದ್ರೆ ತಪ್ಪಾಗ್ತದೆ ನಾವು ಮಾತಾಡಿದ್ರೆ. ಅವರು ಅದಕ್ಕೊಂದು ಕೌಂಟ್ರು ಮಾತಾಡೋದು ಐ ಡೋಂಟ್ ಲೈಕ್. ಆಲ್ರೆಡಿ ದೇ ಆರ್ ಇನ್ ಟಚ್. ಆಮೇಲೆ ನಮ್ಮ ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷರು ಬೇರೆ ಪಕ್ಷದಿಂದ ಯಾರ್ಯಾರು ಹೆಂಗೆ ಕರ್ಕೊಂಬರ್ಬೇಕು ಅಂತ ಸಂಘಟನೆ ವಿಚಾರದಲ್ಲಿ ಈಸ್ ಮೋಸ್ಟ್ ಎಕ್ಸ್ಪರ್ಟ್. ಯಾರು? ಡಿ.ಕೆ. ಶಿವಕುಮಾರ್. ನನ್ನ ಪ್ರಕಾರ ಶಿವಕುಮಾರ್ ಒಂದು 15-20 ಜನ ತರ್ತಾರೆ ಅಲ್ಲಿಂದ. ಬರ್ಬೋದು, ಅಲ್ಲಿ ಒಂದು 8-9 ಜನ ಬರ್ಬೋದು. ಶಿವಕುಮಾರ್ ವಿಲ್ ಮ್ಯಾನೇಜ್ ಸ್ವಲ್ಪ ಇದು ಮೇಜರು ಬೈ ಪ್ಲಸ್ ಸಿದ್ದರಾಮಯ್ಯ. ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಲ್ಲಿ ರಾಜೀನಾಮೆ ಕೊಡ್ಬೇಕಾಗಿತ್ತು ಅವ್ರು ಬರ್ತೀನಿ ಅಂತಂದ್ರೆ. ಅದಕ್ಕೆ ನೋಡೋಣ ಅವ್ರು ಹೆಂಗೆ ಏನು ಅಂತೇಳಿ. ಬರ್ತಾರೆ ಅನ್ನೋದು ನನಗೆ ಗೊತ್ತಿದೆ ಮೇಲ್ನೋಟಕ್ಕೆ. ಮೇ ಬಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ. ಬಾಬು, ಬಿಜೆಪಿ ನಾಯಕರು ಇಲ್ಲಿವರೆಗೂ ಹೇಳ್ತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಇರುವುದು ಅನುಮಾನ. ಯಾಕೆಂದ್ರೆ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕಿ ಬಿಜೆಪಿ ಕಡೆ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಬಸವರಾಜ ರಾಯರೆಡ್ಡಿ ಅವರು ಹಿರಿಯ ನಾಯಕರು, ಸಾಕಷ್ಟು ಅನುಭವ ಇರತಕ್ಕಂಥವ್ರು, ಅವರು ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರು. ನೀವು ಏನು ಬಿಜೆಪಿಗರು ಇಲ್ಲಿವರೆಗೂ ಏನು ಮಾತನ್ನು ಹೇಳ್ತಾ ಇದ್ದಾರೆ, ಆಪರೇಷನ್ ಕಮಲ ಆಗುತ್ತೆ, ಸರ್ಕಾರ ಬೀಳುತ್ತೆ ಅನ್ನುವಂಥದ್ದು ಅದು ಸಾಧ್ಯ ಇಲ್ಲ. ಯಾಕಂದ್ರೆ 135+2 ಸ್ಥಾನಗಳು ನಮ್ಮ ಹತ್ರ ಇದ್ದಾವೆ. ಅವರು ಏನಾದರೂ ಸರ್ಕಾರ ಬೀಳಿಸ್ಬೇಕಂದ್ರೆ 54-55 ಜನನ್ನ ಆಪರೇಷನ್ ಮಾಡಬೇಕಾಗುತ್ತೆ. ಅಷ್ಟು ಸದ್ಯದ ಮಟ್ಟಿಗೆ ಆಗುವಂಥ ಪರಿಸ್ಥಿತಿ ರಾಜ್ಯದಲ್ಲಿಲ್ಲ. ಮತ್ತು ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ಗೆ ಜೊತೆ ಸಾಕಷ್ಟು ಬಿಜೆಪಿ ಮತ್ತು JDS ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದರಲ್ಲೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವ್ರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದಾರೆ. ಅವರು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಕಾಂಗ್ರೆಸ್ ಹತ್ರ ಮುಖ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಬರುವಂಥ ದಿನಗಳಿದ್ದಾವೆ, ಆದರೆ ಸದ್ಯದ ಮಟ್ಟಿಗೆ ಬರೋದಿಲ್ಲ. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಅವರು ಒಂದು ಒಳ್ಳೆ ನಿರ್ಧಾರವನ್ನು ಮಾಡಿ ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ರಾಯರೆಡ್ಡಿ ಅವರು ಹೇಳ್ತಕ್ಕಂಥ ಮಾತುಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತವೆ. ಯಾಕಂದ್ರೆ ಅವರು ಸುಮ್ಮನೆ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಡೋದಿಲ್ಲ. ಮತ್ತು ಒಂದಷ್ಟು ಹಿರಿಯ ಕಾಂಗ್ರೆಸ್ ನಾಯಕರು ಕೂಡ ಅದನ್ನ ಅಗ್ರಿ ಮಾಡ್ತಾ ಇದ್ದಾರೆ. ಖಂಡಿತವಾಗೂ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸದ್ಯದ ಮಟ್ಟಿಗೆ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸ್ಕೊಳ್ಳೋಕೆ ನಮ್ಮನ್ನ ಭೇಟಿಯಾಗಿ ಬರ್ತಾರೆ. ನಮಗೆ ಅವಶ್ಯಕತೆ ಬಿದ್ದಾಗ ನಾವು ಕರ್ಕೊಂಡು ಬರ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಿಜೆಪಿ ಏನು ಆಪರೇಷನ್ ಕಮಲ ಮಾಡ್ತಾ ಇತ್ತು, ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ಒಂದು ಪ್ರತ್ಯಾಸ್ತ್ರವನ್ನು ಹಿಡಿದು ಹೂಡಿದೆ ಅಂದ್ರೆ ತಪ್ಪಾಗಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಯಾವೆಲ್ಲ ರಾಜಕೀಯ ಸ್ಥಿತಾಂತರ ಇರ್ತದೆ, ಅದರ ಮೇಲೆ ಬಿಜೆಪಿಗೆ ಎಷ್ಟು ಜನ ಹೋಗ್ತಾರೆ ಅಥವಾ ಕಾಂಗ್ರೆಸ್ಗೆ ಎಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆ ಬಹಳ ಮಹತ್ವವನ್ನು ರಾಜ್ಯದ ಮಟ್ಟಿಗೆ ಪಡೆದುಕೊಳ್ಳುತ್ತೆ. ನಾಗೇಂದ್ರ ಬಾಬು. ಓಕೆ.